ನಗರದಲ್ಲಿ ESI ಆಸ್ಪತ್ರೆ ಇದ್ದು ಅದು ಮೇಲ್ದರ್ಜೆಗೆ ಏರಬೇಕು ಅಂತ ಹೇಳಿಬಿಟ್ಟು ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದೇ ESI ಆಸ್ಪತ್ರೆ ಇದ್ದು ಇದು 1969ರಲ್ಲಿ ಸ್ಟಾರ್ಟ್ ಆಗಿದೆ. ಈಗಾಗಲೇ 1969ರಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಈಗಾಗಲೇ 56 ವರ್ಷ ಆಯಿತು. ಈ ಹಿಂದೆ ಸಾಕಷ್ಟು ನಾವು ಹೇಳಿದ್ದನ್ನು ಕೇಳಿದ್ದೀವಿ, ಜನರಿಗೆ ಭಾಳಷ್ಟು ಅನುಕೂಲ ಆಗಿತ್ತು ಅಂತ ಹೇಳ್ಬಿಟ್ಟು. ಅದು ಇತ್ತಿತ್ತಲಾಗಿ ನಾವು ನೋಡ್ತಾ ಇದ್ದೀವಿ, ಸಿಬ್ಬಂದಿಗಳ ಕೊರತೆಯಿಂದಾಗಿ ಮತ್ತು ವೈದ್ಯರ ಕೊರತೆಯಿಂದಾಗಿ ಇಲ್ಲಿ ಎಲ್ಲ ಬರೀ ಬೇರೆ ಕಡೆ ರೆಫರ್ ಮಾಡೋದನ್ನು ಮಾತ್ರ ಆಗಿದೆ ಹೊರತು ಇಲ್ಲಿ ಟ್ರೀಟ್ಮೆಂಟ್ಗಳು ಮಾತ್ರ ಇಲ್ಲಿ ಕಂಡುಬರುವುದಿಲ್ಲ. ನಾವು ಆಂಬುಲೆನ್ಸ್ ನೋಡ್ಬೋದು, ಆಂಬುಲೆನ್ಸಲ್ಲಿ ಅದನ್ನು ಚಾವಿ ಹಾಕಿಟ್ಟಿದ್ದಾರೆ. ಹೀಗೆ ಚಾವಿ ಹಾಕಿಟ್ರೆ ಏನಾಗ್ತೈತೆ, ಅದು ಜನಗಳಿಗೆ ಬಳಕೆ ಆಗೋದು ಯಾವಾಗ? ನಾವು ಈ ಹಿಂದೆ ಮತ್ತು ರಾಜ್ಯದಲ್ಲಿಯೇ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಗ ಇರ್ತಕ್ಕಂಥ ಒಂದು ESI ಆಸ್ಪತ್ರೆ ಜಾಗ ಇಲ್ಲಿದೆ. ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಯಾಕಂದರೆ ಸುತ್ತಲೂ 50 ಕಿಲೋಮೀಟರಿಂದ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ. ಈಗ ಈ ರೀತಿ ಪರಿಸ್ಥಿತಿಯಾಗಿ ಇರ್ತಕ್ಕಂಥದ್ದನ್ನು ನಮಗೆ ಭಾಳ ನೋವಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇದನ್ನು ನಾವು ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಅದರಿಂದ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ESI ಆಸ್ಪತ್ರೆಯನ್ನು ಮುಚ್ಚುವ ಹುನ್ನಾರ ಈಗಾಗಲೇ ಪ್ರಾರಂಭವಾಗಿದೆ. ಇಲ್ಲಿರುವ 6 ವೈದ್ಯರನ್ನು ವರ್ಗಾವಣೆ ಮಾಡಿದ್ದಾರೆ. 2 ಥೆರಪಿಸ್ಟ್ ಮತ್ತು 2 ಸಿಬ್ಬಂದಿಗಳನ್ನು ಸಹ ವರ್ಗಾವಣೆ ಮಾಡಿದ್ದಾರೆ. ಇದರಿಂದ ಇಲ್ಲಿ ನಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತದೆ. ಒಂದು ಕಡೆ ಈ ಆಸ್ಪತ್ರೆ ಮೇಲೆ ಇಡೀ ಜಿಲ್ಲೆಯ ESI ಕಾರ್ಡ್ದಾರರಿಗೆ ಅವಲಂಬಿತವಾಗಿದೆ. ಇಲ್ಲಿ ಸಮೀಪದಲ್ಲಿರುವ ಅನೇಕ ESI ಕಾರ್ಡ್ದಾರರು ಸಹ ಈ ಸೇವೆಗೆ ಸಿಗಬೇಕು ಅಂತೇಳಿ ಇಲ್ಲಿ ಬಂದರೆ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ಯಾವುದೂ ರೀತಿಯಲ್ಲಿ ಆಗೋದಿಲ್ಲ. ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರೋ ಪೇಷಂಟ್ ಬಂದರೆ ಅವರಿಗೆ ನೇರವಾಗಿ SDMಗೆ ಕಳಿಸ್ತಾರೆ. SDM ಕಳಿಸಿದರೆ ಅಲ್ಲಿ ಸುಮಾರು ವರ್ಷಕ್ಕೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಬಿಲ್ SDM ಅವರು ESI ಕಡೆಯಿಂದ ತಗೊಳ್ತಾರೆ. ಈಗ ನಮ್ಮ ದುಡ್ಡನ್ನು ಬೇರೆಯವರಿಗೆ ಹಂಚಲಿಕ್ಕೆ ಮಾಡುವ ರೀತಿಯ ವ್ಯವಸ್ಥೆ ಆಗ್ತಾಯಿದೆ. ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು, ಹೆಚ್ಚಿನ ಸೌಲಭ್ಯ ESI ಕಾರ್ಡ್ದಾರಿಗೆ ಸಿಗಬೇಕು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆ ಹಲವಾರು ಯೋಜನೆಗಳಿವೆ, ಆದರೆ ದಾಂಡೇಲಿ ನಗರಕ್ಕೆ ಅದು ಸೌಲಭ್ಯ ಸಿಗ್ತಾ ಇಲ್ಲ. ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ, ಸಂಬಂಧಪಟ್ಟ ಅಧಿಕಾರಿಗೆ ಭೇಟಿಯಾಗಿ ಒತ್ತಾಯ ಮಾಡ್ತೇವೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂಥೇಳಿ. ಇಲ್ಲದಿದ್ದರೆ ನಾವು ಹೋರಾಟ ಮಾಡಬೇಕಾಗ್ತದೆ. ಅದೇ ರೀತಿ ಈಗಾಗಲೇ ಹಳೆಯಾಳಕ್ಕೆ ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ, ಡಿಸ್ಪೆನ್ಸರಿ, ಆದರೆ ಅಧಿಕಾರಿಗಳು ಅದನ್ನು ಇನ್ನೂವರೆಗೆ ಜಾರಿ ಮಾಡ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು ಏನು ಇವತ್ತು ನಿರ್ಣಯ ಮಾಡ್ತಾರೆ, ಆ ಆರ್ಡರ್ ಸಹ ಇವತ್ತು ಅಧಿಕಾರಿಗಳು ESI ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಇದನ್ನು ಸಹ ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಅಂತೇಳಿ ಈ ಸಭೆ ಮೂಲಕ ನಮ್ಮ ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ. ಕೂಡಲೇ ಈ ವಿಷಯವನ್ನು ಕ್ರಮ ವಹಿಸಬೇಕು ಅಂತೇಳಿ. ESI ಕಾರ್ಡ್ದಾರ ಏನಿದ್ದಾರೆ ಅವರಿಗೆ ಭಾಳಷ್ಟು ಇವತ್ತು ವಂಚಿತರಾಗಿದ್ದಾರೆ, ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ. ಯಾಕಂದರೆ ಏನೋ ಒಂದು ಸಡನ್ ಆಗಿ ಘಟನೆ ಆದಂಥ ಸಂದರ್ಭದಲ್ಲಿ ESI ಆಸ್ಪತ್ರೆಗೆ ಬಂದರೆ ಇಲ್ಲಿಂದ ರೆಫರ್ ಮಾಡೋದಾಗ್ತೈತಿ. ಇಲ್ಲಿಂದ ರೆಫರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾದರೂ ಅವಘಡ ಆಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಕಾರ್ಮಿಕ ನಗರಿ ಆಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ESI ಆಸ್ಪತ್ರೆ ಸರಿಯಾಗಿಲ್ಲ ಅಂತಂದರೆ ಇದು ಒಂದು ದುರಾದೃಷ್ಟ ಇದೆ ಅಂತ ಹೇಳ್ತಾ, ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇದನ್ನು ಹಾಗೆ ಬಿಡೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬೇಗ ಇಲ್ಲಿ ವೈದ್ಯರ ಕೊರತೆಯನ್ನು ನೀಗಿಸಬೇಕು, ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿವಸಗಳಲ್ಲಿ ಕಾರ್ಮಿಕರ ಒಂದು ಭವಿಷ್ಯಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇದನ್ನು ಕ್ರಮತೆ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಅವರಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.